ಈ ಹಣ್ಣನ್ನ ತಿನ್ನಕ್ಕೆ ಕರ್ನಾಟಕದಿಂದ ಆಂಧ್ರಕ್ಕೆ ಬಂದಿದ್ದೀವಿ ನಾವು. ಎಷ್ಟು ಕಿಲೋಮೀಟರ್ ಐತೆ ಅಂದ್ರೆ ಮ್ಯಾಕ್ಸಿಮಮ್ ಒಂದು 50 ಕಿಲೋಮೀಟರ್ ಆಗುತ್ತೆ. ಏನಪ್ಪ ಇಷ್ಟೊತ್ತಾಯ್ತು ನಾವು ಬರೋಕ್ಕೆ? ಒಂದು ಹಾಫ್ ಅನ್ ಅವರ್ ಬೇಕು. ಯಾಕೆ? ಯಾಕಂದ್ರೆ ನಮ್ಮ ಮನೆ ಡ್ರೈವರ್, ಅದಕ್ಕೆ ಭಯ ಆಗ್ತಿತ್ತು ಸ್ವಲ್ಪ. ಫುಲ್ ಬೆಳ್ಳಿಗೆ ಹೊಳಿತಾ ಇದೆಯಲ್ಲ. ಹಚ್ಚಿದ್ದಾನೆ ನೋಡಿ ಐಸ್ ಇವೆಲ್ಲ ಯಾವ ಮರ? ಐಸ್ ಆಪಲ್. ಇವರು ಹಣ್ಣು ತಿನ್ನಕ್ ಬಂದಾರ, ಒಬ್ರು ಮಕ್ಕ ಒಬ್ರು ನೋಡ್ಕೊಳಕ್ ಬಂದಾರ, ಒಬ್ನು ಗೊತ್ತಾಗ್ತಿಲ್ಲ. ಇವರೇ ನಮ್ಮ ಫಾಲೋವರ್ಸು. ಕರ್ನಾಟಕದಿಂದ ಆಂಧ್ರ ಕರ್ಸಿರೋ ನಮ್ಮ ಫಾಲೋವರ್ಸ್ ಯಾರಪ್ಪ ಅಂದ್ರೆ ಅವರೇ ಇವರು. ನೀನೇನೋ ಮರ ಹತ್ತಿದ್ದೆ ನಾಳೆ? ಸಿಂಗಲ್ ಸ್ಪೈಡರ್ ಮ್ಯಾನ್. ಸ್ಪೈಡರ್ ಮ್ಯಾನ್ ನಾನು ಅಲ್ಕು ಇಲ್ಲೇ ಜಂಪ್ ಬರೀ ಇಂಥದೆಯ. ಇವನು ಅಲ್ಕೋ ಅಂತೆ, ಅವನ್ ಸ್ಪೈಡರ್ ಮ್ಯಾನ್ ಅಂತೆ. ಇವನು ಕೋತಿರಾಜ್, ನಮ್ ದುರ್ಗದ ಕೋತಿರಾಜ್ ಇದಾರಲ್ಲ ಅವರು ಅಪ್ಪಟ ಶಿಷ್ಯ. ಇವರು ಹಿಂದೆ ಕೋತಿನೂ ಆಯ್ಕೆ ಮಾಡಿದಾನೆ. ಯಾರು ಗುರುಗಳು? ಅವರಿಗೆ ಮುಯಿ ಇಡಬೇಕು. ಸೂಪರ್ ಮ್ಯಾನ್. ಎಷ್ಟು ಎಲೆ ಅಡಿಕೆ ಮೇಲೆ ಒಂದು 100 ರೂಪಾಯಿ ಇಡ್ಬೇಕಾ? 35 ರೂಪಾಯಿ. ನಾವು ಹಣ್ಣು ತಿನ್ನಕ್ ಹೋಗಿ ಇಷ್ಟು ಕಷ್ಟಪಟ್ರೆ ಆ ಬ್ರೋ ಪಾಪ ಅವನ್ ಕಡ್ಬೇಕು ಎಷ್ಟು ಮೇಲಕ್ಕೆ ಹೋಗಿದ್ದಾನೆ ಅಂದ್ರೆ ತಲೆ ತಿರುಗ್ತೈತೆ. ಇವ್ರು ಮಾತ್ರ ಈ ಹಣ್ಣನ್ ಏನಂತಾರಲ್ಲ ಇಂಗ್ಲಿಷಾಗೆ? ಇಂಗ್ಲಿಷ್ ಅದ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕ. ಐಸ್ ಆಪಲ್ ಅಂತಾರೆ. ಅದೇ ಐಸ್ ಆಪಲ್ ಅಂತೆಲ್ಲ ಯೂಟ್ಯೂಬಾಗೆಲ್ಲ ಬಿಟ್ಟು ಹಾಕ್ತಾರೆ ನೋಡು, ರೋಡಲ್ಲಿ ಕಡ್ಕೊಂಡು ಅದೇ ಗಾಡಿಲಿ 3 ಅದೇ 50 ರೂಪಾಯಿ ಒಂದು ಮಾಡ್ತಾರೆ. ನಮ್ಗೆ ಅಲ್ಲ ಐಸ್ ಆಪಲ್ ಅಂತ ಫ್ರಿಜ್ ಆಗಿರ್ತಾವಲ್ಲ, ಅವೇ ಫ್ರಿಜ್ ಆಗಲ್ಲ ಅಪ್ಪ, ಯಾರು ರೋಡಾಗ ಇರ್ತಾರೆ. ಎಂತೆಂತ ಬುದ್ಧಿ ಗೊತ್ತಾವ್ರಿ. ಹಾ ಬ್ರೋ ಸಾಕ್ ಬನ್ನಿ ಬ್ರೋ, ಇನ್ನೊಂದು ಗುಚ್ಚ ಕಡಿಬಿಡಿ ಬ್ರೋ, ಎಲ್ಲ ಕುಡ್ದು ಬಿಡೋರು ಇವತ್ತು ಏನಾಗಂಗೈತಿ. ಓಯ್ ಈ ಸರ ಎಲ್ಲ ಬಾಯ್ ತರ್ಕೊಂಡು ನೋಡ್ತಾ ಇದ್ ನಾನು ಆಗ್ಲಿಂದ ಹಳೆ ಹಾಕ್ಯಣದ ಇವತ್ತು. ಹಳೆ ಇದ್ರಾಗ ಗೊತ್ತೈತಿಲ್ಲ, ಇದ್ರಾಗ ಎಣ್ಣೆನ ತಯಾರು ಮಾಡ್ತಾರೆ. ಪರ್ಸೆಂಟೇಜ್ ಅಲ್ಲ ಇದ್ರಾಗ ಮಾಡ್ತಾರೆ ತಾಳಿ ಗಿಡದಾಗ. ಅದ್ರ ಬಗ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ನೀನೇನೋ ಕುಡ್ದೇನ ಅದನ್ನ? ಇಲ್ಲಪ್ಪ ಸ್ವಾಮಿ, ಎಲ್ಲ ಆಲ್ರೆಡಿ ಎಲ್ಲ ಕಡಿವಿದ್ದಾರೆ. ಕಡಿವಿರೋನೆಲ್ಲ ತಗೊಂಡ್ ಹಾಕ್ಯಂತ ತಿಂತಾ ಇದ್ದಾರೆ ನಮ್ಮ ಹುಡುಗರು. ನಮ್ಮ ಮಳೆ ಮಾತ್ರ ಐಸ್ ಆಪಲ್ ತೋರಿಸ್ತಾನೆ ಹೆಂಗಿರುತ್ತೆ ಅಂತ. ತೋರ್ಸಳಿ ಹೆಂಗೈತೆ ಇನ್ನೊಂದು. ಇವಾಗ ಏನಾಯ್ತಾ ತಿಂದ್ಬಿಟ್ಟು ಅವಾಗ್ಲೇ? ಎಷ್ಟಿರ್ತಾವ ಅದ್ರಾಗೆ? 3 ಪೀಸಸ್ ಅಷ್ಟೇನಾ? ನಂತಾಗ ಒಂದ್ ಐತೆ, ಓಪನ್ ಮಾಡಿಲ್ಲ ಇನ್ನು. ನಿಮಗೆ ಒಂದು ಕೊಡ್ತೀನಿ, ಬಟ್ ಆಫರ್ 10 ರೂಪಾಯಿ 3 ಕೊಡ್ತೀನಿ. 10 ರೂಪಾಯಿ 3 ಒಂದ್ರಾಗ 3 ಹೋಲ್ ಇರ್ತಾವೆ, ಅದ್ರಾಗ 1 ಕೊಡ್ತಾನೆ, 2 ಅವ್ನು ತಗೊಂತಾನೆ. ಅಫ್ಕೋರ್ಸ್ ನಮ್ಮ ಹಳೆ ಆಯುಧ ತಗೊಂಡು ರೆಡಿ ಮಾಡ್ತಾ ಇದ್ದಾರೆ. ಹಳೆ ನನಗೊಂದು ದುಡ್ಡು ಕೊಡು. ಬರುತ್ತೆ ಇಲ್ಲಲೇ ಕೈಗೆ ಕಡ್ಕೊಂಡು ಆಮೇಲೆ. ನಮ್ಮ ಅಣ್ಣ ಸಿಂಹ 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 ಮಕ್ಕಳು ಮಷಿನ್ ಕೊಟ್ಬಿಡು, ಅವ್ರು ಕಡ್ಕೊಡ್ತಾರೆ. ಸುಮ್ ತಿನ್ನು, ಎಷ್ಟು ಬೇಕಷ್ಟು. ಅಷ್ಟೇ ತೂತ್ ಕೆಡಿ ನೋಡು. ಬ್ರೋ ಇದೆ ಐಸ್ ಆಪಲ್ ಅಂತ. ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಮುಕ್ಕುಳಾರ ಟೇಸ್ಟ್ ಸೇಮ್ ನಮ್ಮ ಎಳ್ಳಿರ್ ಫೀಲೇ ಬರ್ತವೆ. ಬಟ್ ಅಂದ್ರೆ ಸಾಫ್ಟ್ ಸ್ವೀಟ್ ನೆಕ್ಸ್ಟ್ ಫಸ್ಟ್ ಟೈಮ್ ತಿಂದಿದ್ದ ನಾನು ನಿಜವಾಗ್ಲೂ ಬಾಬು. ಇದೇ ಫಸ್ಟ್ ಟೈಮ್, ಸುಮ್ಮನೆ ನೋಡಿದ್ದೀನಿ ವಿಡಿಯೋದಾಗ ಇರಲ್ಲ, ಇದೇ ಫಸ್ಟ್ ಟೈಮ್ ತಿಂದಿದ್ದು. ಹೆಂಗಿದೆ ನೋಡಿ, ಸೇಮ್ ಐಸ್ ಇದ್ದಂಗೆ ಐತೆ. ಕುಮಾರ ಇದ್ರ ಬಗ್ಗೆ ಒಂದೆರಡು ಮಾತು ನನಗೇನು ಸರಿ ಆಗ್ಲಿಲ್ಲ ಗೈಸ್. ನೋಡಿ ಇಲ್ಲಿ ನಾನು ತೆಗಿತೀನಿ ಈಗ. ಇದು ನೋಡಿ ಗೈಸ್ 3 ಪೀಸ್ ಇರ್ತವೆ. ಇದು ತೋರ್ಸ ಪೌಡರ್ ಅದು ಹಿಂಗೆ ಕೈ ಹಾಕ್ಬೇಕು, ಹಿಂಗೆ ಎಬ್ಬರಿಸ್ಬೇಕು. ಕುಮಾರ್ ಅವರು ಏನ್ ತಿನ್ಬೇಕು? ಜಾನ್ ಬ್ರದರ್ ಹಾಗೆ ಇಷ್ಟೊತ್ತಿಗೆ ಕುಡಿದು ಬಂದ ಗೈಸ್. ಇಷ್ಟೊತ್ತಿಗೆ ಕುಡಿದು ಬಂದು ಏನೋ ಮಾಡ್ತಾವೆ. ಯಾರಪ್ಪ ದುಡ್ಡೆಲ್ಲ ಕುಡ್ದಿಲ್ಲ ಸರ್, ಸ್ವಂತ ದುಡ್ಡಲ್ಲಿ ಕುಡ್ದಿಲ್ಲ. Please, one second, repeat. One more dialogue, one second, repeat. 35? 55 was it?
ಸಿಟಿಗೆ ಇದು ಎಷ್ಟಕ್ಕೊಂದು ಮಾರ್ತಾರೆ ಗೊತ್ತಾ? ಮೋಸ್ಟ್ಲಿ ಗೊತ್ತಿಲ್ಲ. 50 ರೂಪಾಯಿಗೊಂದು ಮಾರ್ತಾರೆ. 50 ರೂಪಾಯಿ 3 ತೂತು. 3 ತೂತು. ಇಲ್ಲಿ ಪುಗ್ಸಿಡೆ ಪುಗ್ಶೆಟ್ಟೆ ಪುಗ್ಶೆಟ್ಟಿಗೆ ನಾವು ಫೇಮಸ್. ಅದಕ್ಕೆ ಯಾರನ್ನ ಉದಾಹರಣೆ ಇದ್ರೆ ನಾವೇ. ಹೌದು, ಎಲ್ಲಾ ಕಡೆ ಬರ್ತೀವಿ. ಪುಗ್ಶೆಟ್ಟಿ ಊಟ ಇದ್ರೆ ಪುಗ್ಶೆಟ್ಟಿ ಪ್ಲೀಸ್ ಕಾಂಟ್ಯಾಕ್ಟ್ ನಂಬರ್ ಏನಿದ್ರು ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ಕಂಟೆಂಟ್ ಮಾಡಿ. ನಮ್ ಬ್ಯಾಚ್ ಯಾವಾಗ್ಲೂ ಒಂದು ಹೆಜ್ಜೆನೆ ಮುಂದೆ ಇರುತ್ತೆ. DM ಮಾಡಿ guys, please. ಪರ್ಸನಲ್ ಕಾಮೆಂಟ್ ಎಲ್ಲ ಮಾಡ್ಬೇಡ್ರಿ. ಪುಗ್ಸೆಟೆ ಊಟ ಪುಗ್ಸೆಟೆ ಏನಿದ್ರು ಮರಿಬೇಡ್ರಿ, ಕರೀ ನಮ್ಮನ್ನ. ಇವ್ರೇನೆ ಇವತ್ತು ಇಷ್ಟು ದೂರ ಬಂದು ಹಣ್ಣು ತಿನ್ನಕ್ ಕಾರಣ ಮೇನು ನಮ್ಮ ಫಾಲೋವರ್ಗೋಸ್ಕರ ಬಂದಿದ್ದೀವಿ ಇಷ್ಟು ದೂರದಿಂದ ಹಣ್ಣು ತಿನ್ನಕ್ಕೆ. ನೀವು ಕರೀರಿ ಪುಗ್ಸೆಟ್ಟಿ ಎಲ್ಲ ಇದ್ರೆ ಕರೀರಿ. ಎಷ್ಟೇ ದೂರ ಇದ್ರು ಬರ್ತೀವಿ. ಆದಷ್ಟು ದೊಡ್ಡ ಪಾರ್ಟಿಗಳು ಕರೆದ್ಬಿಡ್ರಿ. ಏನ ಪುಗ್ಸೆಟ್ಟಿ ಎಣ್ಣೆ ತಿಥಿ ಊಟ ಪುಗ್ಸೆಟ್ಟಿ ಎಣ್ಣೆ ಯಾರಾದ್ರೂ ಇನ್ ದೊಡ್ಡಳಾಗಿರೋ ಅಂತ ಮಾತ್ರ ಕರಿಬೇಡ. ಇವರಿಬ್ರು ಬೇಜಾರಾಗಿದ್ದಾರೆ. ಎಣ್ಣೆ ಪಾರ್ಟಿ ಆದ್ರೆ ಮುಂದಿರೋರು ಒಂದ್ ಸ್ವಲ್ಪ ಇದೊಂದು ಅಲ್ಲಲ್ಲ, ಅದರಿಂದ ನಮ್ಮ ಪ್ರಾಬ್ಲಮ್ ಸರಿ ಇಲ್ಲ. ಇಂಗ್ಲಿಷ್ ಮಾತಾಡ್ತಾರೆ ಕುಮಾರ್. ಎಸ್ ಕುಮಾರ್ ಕಮನ್. ನಮಗ ಟೇಸ್ಟ್ ಗೊತ್ತಿಲ್ಲ, ಹಂಗಾಗಿ ಈ ಕಡೆ ಬಡಾಯ್ತಾವು. ನಾವು ಕಷ್ಟ ಮಾಡ್ತಿದೀವಿ. ಮುಕ್ಕಳಾರೆ ಬ್ಯಾಟಿಂಗ್ ಬಗ್ಗೆ ಹೇಳೋದಾದ್ರೆ ಪಕ್ಕಾ ಸೆಂಚುರಿ ಇವತ್ತು. ಆಲ್ರೆಡಿ ಇದು ನಂದು ಇದು 7ನೇದು. ಅವಂದು ಎಷ್ಟಿದ? 15. 9 ಇಂಗ್ಲಿಷ್. ಒಂದ್ ಡೈಲಾಗ್ ಕೇಳಿ ನನಕ್ಕೇನ್ ಗೊತ್ತು ಇವಳಿಗೆ ಗ್ಯಾಸ್ ನೋಡು. ಬೆಳಿ ಕುಡ್ದು ಬಂದು ಇವಳಿಗೆ ಅಂತ ನೀವು ಕಾಮೆಂಟ್ ಮಾಡಿ ಗೈಸ್ ಪ್ಲೀಸ್. ಸ್ವಲ್ಪ ಹೊತ್ತಾದ್ರೆ ಏನಂತ ಗೊತ್ತಿಲ್ಲ. ಬಂದ ತಕ್ಷಣ ಮಾವನ್ನ ಅನ್ನ ಅಂದ ಮರ್ತೋಗ್ಬಿಟ್ಟ. ಸೊನ್ನತೈತ್ನಿ ಬೆಳಿ ಕುಡಿಬೇಡಿ, ಕುಡ್ದು ಹಿಂಗಾಗುತ್ತೆ. ಬೆಳಿಗ್ಗೆ ಎದ್ದರೆ ನೀರು ಕುಡಿರಿ, ಎಣ್ಣೆ ಹೊಡಿಬೇಡ್ರಿ. ಹೊಡೆದ್ರೆ ಮಾವ ಅಣ್ಣ ಆಗ್ತಾನೆ. ಅವನ್ ಇವ್ರು ಆಗ್ತಾನೆ, ಇವ್ರು ಅವ್ರು ಆಗ್ತಾನೆ. ಬೆಳಿ ಕುಡಿಬೇಡಿ ಅಷ್ಟೇ. ನಮ್ಮನೆ ಕುಡಿದು ಎಷ್ಟೇ ಮಾತಾಡ್ತಾನೆ. ಅವನಿಗೆ ಅವನ ಹೋಗ್ತಾನಲ್ಲ, ಯಾಕೆ ಬಿಚ್ಚಿ ಕುಡ್ದು ಹುಡುಗ ಯಾಕೋ ಬಚ್ತಾನೆ ಕ್ಯಾಮರಾ ನಾಚ್ಕೊಂಡ್ಬಿಟ್ಟ. ಬಂದ್ಬಿಟ್ಟು ಫುಲ್ ನಾಚಿಕೆಂಬಿಟ್ಟಾನೆ ಹುಡುಗ. ಮಕ್ಕ ನೋಡ್ಸಲೆ ನೀನ್ ಫುಲ್ ವೈರಲ್ ಆಗ್ತೀಯ. ಒಂದೇ ವಿಡಿಯೋದಾಗ ಫುಲ್ ವೈರಲ್ ಆಗಿಬಿಡ್ಬೇಕು. ಇವನು ನೆಕ್ಸ್ಟ್ ಯೂಟ್ಯೂಬ್ ಮಾಡ್ತಾನಂತೆ, ಇನ್ಸ್ಟಾಗ್ರಾಮ್ ಮಾಡ್ತಾನಂತೆ. ನಮ್ಮ ಹುಡುಗ ಬೆಳೆಸಿ ಒಂದ್ ತೆಗೆದು ಹಾಕ್ಬೇಡ್ರಿ ಮ್ಯಾಟ್ರಿ. ಗೇಮ್ ಮಾಡಿ ನಮ್ಮ ಮನೆ ಬಗ್ಗೆ. ಇವರೇ ನೋಡ್ರಿ ನಮ್ಮಣ್ಣ ಸಿಂಹ ಅದೇನ ಅಂತಾರಲ್ಲ, ತುಳಸಿಮ ಸಿಮ್ಮನ್ ತೊಳ್ಳ ಮನೆ ಗೈಸ್. ಇಷ್ಟೊಂದು ಕುಡ್ದು ಬಂದಂಗೆ ಬೇರೆ ನಮ್ಮಣ್ಣ. ಒಬ್ಬ ಅವರಿಬ್ಬರು ಏನ್ ಡಿಸ್ಕಷನ್ ನಡೀತಿದಾರೆ ನೋಡ. ಅವ್ರಿಬ್ರದ್ದು ಹೆಲ್ತ್ ಪ್ರಾಬ್ಲಮ್. ಬಾಬು ಹೆಲ್ತ್ ಮೇಲೆ ಫೋಕಸ್ ಮಾಡ್ತಿದ್ವಿ ಗೈಸ್. ಏನ್ ಗೊತ್ತಾ ಗೈಸ್, ಇವಾಗ ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಕುಮಾರ್ ಜಿ ನಿಮ್ಗೆ ಏನಾಗಿದೆ ಪ್ಲೀಸ್ ಹೇಳ್ತೀರಾ? ಜ್ವರ ನಿಮ್ಗೆ? ನೆಗಡಿ ಕೆಮ್ಗೆಲ್ಲ ಒಳ್ಳೇದ್ ಕಣೆ ತಿಂದ್ರೆ. ಗೈಸ್ ವೆಯ್ಟ್, ಇವ್ನಿಗೆ ಜ್ವರ ಬಂದಿಲ್ಲ, ನೆಗಡಿ ಆಗಿಲ್ಲ. ಇವ್ನಿಗೆ HIV, ಇವ್ನಿಗೆ ಏಡ್ಸ್ ಎರಡು ಒಂದೇ ಗೈಸ್. ಅಡ್ಜಸ್ಟ್ ಮಾಡ್ಕೊಳ್ರಿ ಹೇಳ್ತೀವಿ. ಕುಮಾರ್ ಹೆಲ್ತ್ ಮೇಲೆ ಎಲ್ಲ ಸಂಘ ದೋಷ ಬ್ರೋ, ಸಂಘ ದೋಷ ಬ್ರೋ. ಹುಡುಗಿಯರ್ ಸಂಘ ಬಾರಿತ್ತೇವಲ್ಲಿ ಇವನಿಗೆ. ಗೈಸ್ ಇಷ್ಟೊತ್ತಿಗೆ ಕುಡ್ದು ಬಂದು ಇವರು ಬೇಜಾರಬೇಡ್ರಿ. ಪ್ಲೀಸ್ ನೇಮ್ ಬೇಜಾರಬೇಡಿ ಗೈಸ್, ಕುಡ್ದು ಬಂದ್ರೆ. ನಮ್ಮ ಅಣ್ಣ ಯಾಕೆ ಅವಾಗ್ಲಿಂದ ಚಿಂತೆ ಮಾಡ್ತಿದ್ದಾನೆ. ತೂತನ ನೋಡಲಿ, ತೂತು 3 ತೂತನ ನೋಡಿ. ನಾನು ಒಂದ್ ತೂತನು ನೋಡಿಲ್ಲಪ್ಪ, ಅದಕ್ಕೆ ತೋರಿಸ್ತೀವಿ. ತೂತ್ ಸಿಗ್ತಾ ನೋಡ್ಬೇಕು. ಬೇಡಪ್ಪ, ಯಾವ ತೂತು ಬೇಡ ನೋಡಿ ಗೈಸ್. ಈಗ ನಮ್ಮನ್ನು ತೋರಿಸ್ತಿದೀವಿ. ಇದು ತೂತು, ಅದು ಇದು ತೂತು. ಇದು ನಿಮ್ಮ ಅಣ್ಣಿಗೆ ನಿನಗೆ ಬೇಗ ಹಂಚ್ಕೊಳ್ರಿ. ಬ್ರೋ ತುಂಬಾ ಥ್ಯಾಂಕ್ಸ್ ಬ್ರೋ. ಸರಿ ಬಾಯ್ ಬ್ರೋ. ಬಾಯ್. ನೆಕ್ಸ್ಟ್ ಟೈಮ್ ಯಾವಾಗ ಸಿಗೋಣ. ಓಕೆ ಬ್ರೋ. ಬಾರ ನಾಚಿಕೆ ಬೇಡ ಬ್ರೋ. ಎಲ್ಲ ನಮ್ಮ ಫಾಲೋವರ್ಸು ಇವನೇ. ಇವತ್ತು ನಮ್ಮನ್ನ ಇಷ್ಟು ದೂರ ಕರೆಸಿ ನಮ್ಮ ಫಾಲೋವರ್ಸು ನಮಗೆಲ್ಲ ಹಣ್ಣು ತಿನ್ಸಿದ್ದೆಲ್ಲ ಇವನೇ. ಈ ಹಣ್ಣು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ ಇವರು, ಅವ್ರ ಅಣ್ಣ ಅವರು ಸೇರಿ ನಮ್ಮನ್ನ 50 ಕಿಲೋಮೀಟರ್ ಕರ್ನಾಟಕದಿಂದ ಆಂಧ್ರ ಕರೆಸಿ ಹಣ್ಣು ತಿನ್ಸಿದ್ದಾರೆ. ಥ್ಯಾಂಕ್ ಯು ಬ್ರೋ. ನೆಕ್ಸ್ಟ್ ಟೈಮ್ ಸಿಗೋಣ. ಗಾಯ್ಸ್, ಇಲ್ಲಿಂದ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬೈಕ್ ತಗೊಂಡು ಹೊಲ್ಟಿವಿ.
ಇದು ಮಾಡಿ ಒಟ್ಟು ಸದ್ಯ ಹಾಂ ರೈಸ್ ಚೆನ್ನಾಗಿ ಬಿಸಿ ರೈಸ್ ಊಟ ಇವಾಗ ಕತ್ತು ತಿನ್ನಂಗಿಂದ ಅಲ್ಲ ಹೊಟ್ಟೆ ಸಿಗ ನಾವು ಕುಮಾರ್ ಏನೋ ಹುಡುಕ್ತ ಕುಮಾರ್ ಏನೈತೆ ಅದ್ರಲ್ಲಿ ಹಾಂ ಫಿಶ್ ಏನು ಫಿಶ್ ಫಿಶ್ ಅನ್ನ ಗೊತ್ತಿಲ್ಲ ಫಿಶ್ ಅಂತ ಫಿಶ್ ಅದು ನನಗೆ ಫಿಶ್ ಫಿಶ್ ಗೈಸ್ ಇಲ್ಲೆಲ್ಲ ಫಿಶ್ ಫ್ರೆಶ್ ಫಿಶ್ ರೆಡಿಯಾಗಿರ್ತವೆ ಕಸುವಾಗಿ ತಿನ್ಬೇಕು ಪ್ಲೇಸ್ ಎಲ್ಲಿಗೆ ನಮ್ಮ BTP ಡ್ಯಾಮ್ಗೆ ಅವಾಗ ಸತ್ತ ಇದೆಲ್ಲ ಡ್ಯಾಮಲ್ಲಿ ನೀನು ಅದಕ್ಕೆ ಫಾಲೋವರ್ಸ್ ಎಲ್ಲ ಕಮೆಂಟ್ ಮಾಡಿದ್ರಲ್ಲ ಬದುಕಿದಾನ ಸತ್ತಾನ ಅಂತ ಇನ್ನೊಂದ್ಸರಿ ಬದುಕಿದೀನಿ ಇನ್ನೊಂದ್ಸರಿ ಎಗರಿ ತೋರಿಸ್ತೀನಿ ಅವ್ರಿಗೆ ಹೆಂಗ ಸತ್ ಮೇಲೆ ಹೋಗ್ತಾನೆ ಮನುಷ್ಯ ಸತ್ ಮೇಲೆ ಮಸಾಲೆ ರೈಸ್ ದುಡ್ಡು ಕಟ್ಟಕ್ಕೆ ಐತೆ ಇಲ್ಲೋ ಗೊತ್ತಿಲ್ಲ ಒಬ್ರು ಮಾತ್ರ ಸರಿಯಾಗಿ ತಿಂತ ಇದ್ದಾನೆ ಅದೇ ಯಾರಪ್ಪ ಅಂದ್ರೆ ನಮ್ಮ ಮಳಿ ಮಸಾಲೆ ರೈಸ್ ದುಡ್ಡಿಲ್ಲ ಇವನು ಕೊಡೋಕ್ಕೆ ಆದ್ರೂ ಮಾತ್ರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ತಿಂತ ಇದ್ದಾನೆ ಅವನ ಜೊತೆ ನಾವು ಕೂಡ ತಿಂದು ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಅಂದರೆ BTP ಡ್ಯಾಮ್ ಫೈನಲಿ ಡ್ಯಾಮ್ ಎಂಟ್ರಿ ಆದ್ವಿ ಈ ಡ್ಯಾಮ್ ಬಂದ್ಬಿಟ್ಟು ಆಂಧ್ರದಲ್ಲಿರೋದು ಆದರೆ ಇದಕ್ಕೆ ನೀರು ಬರೋದು ಮಾತ್ರ ಎಲ್ಲ ಕರ್ನಾಟಕದಿಂದ ಕರ್ನಾಟಕ ಎಷ್ಟೈತಪ್ಪ ಅಂದರೆ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಐತೆ ಅಷ್ಟೇ ಕರ್ನಾಟಕದಿಂದ ಬಂದಿರೋ ನೀರೆಲ್ಲ ಬಂದು ಆಂಧ್ರ ಈ BTP ಡ್ಯಾಮಲ್ಲಿ ಸ್ಟೋರೇಜ್ ಆಗುತ್ತೆ ಇಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತವೆ ನಮಗೆ ಗೊತ್ತಿಲ್ಲ ಎಲ್ಲೆಲ್ಲಿಗೆ ಹೋಗ್ತಾವೆ ನಮ್ಗೆ ಗೊತ್ತಿರೋದು ಹೇಳ್ತಾ ಇದ್ದೀವಿ ಅಷ್ಟೇ ಗಾಯ್ಸ್ ಈ ಡ್ಯಾಮ್ ಬಂದ್ಬಿಟ್ಟು ಇರೋದು ಆಂಧ್ರ ಬಾರ್ಡ್ರಲ್ಲಿ ನಮ್ಮ ಕರ್ನಾಟಕದಿಂದ ಏನಿಲ್ಲ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ಐತೆ ಅಂದರೆ ಈ ಡ್ಯಾಮಿಗೆ ಬರೋ ನೀರು ಪ್ರತಿಯೊಂದು ನೀರು ಕೂಡ ನಮ್ಮ ಕರ್ನಾಟಕದಿಂದನೇ ಬರಬೇಕು ಕರ್ನಾಟಕದಿಂದ ಅರ್ಧ ಬಂದಿರೋ ನೀರು ಬಂದು ಈ BTP ಡ್ಯಾಮಲ್ಲಿ ಸ್ಟೋರೇಜ್ ಆಗುತ್ತೆ ಇದು ಬಂದ್ಬಿಟ್ಟು ಎಷ್ಟು ಎಕರೆಯಲ್ಲಿದೆ ಅಂತ ಗೊತ್ತಿಲ್ಲ ನಾವು ಬಂದಿದ್ದೆ ತುಂಬ ಸತಿ ಆದರೆ ಈ ಸತಿ ತುಂಬ ನೀರಿದ್ದಾವೆ ಯಾಕೋ ಎಲ್ಲೂ ಬಿಟ್ಟಿಲ್ಲ ನೀರು ಹೊರಗಡೆ ನೋಡಿ ಎಲ್ಲ ಖಾಲಿ ಇದೆ ಇವೇ ಗೇಟ್ಸಿಂದ ನೀರು ಹೋಗ್ಬೇಕು ಕೆಳಗಡೆ ಎಲ್ಲೂ ಬಿಟ್ಟಿಲ್ಲ ಆ ಗೇಟು ಓಪನ್ ಆಗಿಲ್ಲ ಏನಕ್ಕೋ ಏನು ಬೇಸಿಗೆ ಅಂತ ಏನೋ ಸ್ಟೋರೇಜ್ ಮಾಡ್ತಾರೋ ನೆಕ್ಸ್ಟ್ ಬೇಸಿಗೆ ಕಾಲಕ್ಕೆ ಗೊತ್ತಿಲ್ಲ ಈಗ ಎಲ್ಲಿ ಬೆಳೆ ಹಾಕಿಲ್ಲ ಅದರಿಂದ ಏನೋ ಸ್ಟೋರೇಜ್ ಮಾಡಿಲ್ಲ ಅನಿಸುತ್ತೆ